ಡಿಕೆ ಅಂದರೆ ಗತ್ತು, ಡಿಕೆ ಅಂದರೆ ಎದೆಗಾರಿಕೆ, ಡಿಕೆ ಅಂದರೆ ಹಠ, ಡಿಕೆ ಅಂದರೆ ಛಲ, ಡಿಕೆ ಅಂದರೆ ಸಂಘಟನಾ ಸಾಮರ್ಥ್ಯ, ಡಿಕೆ ಅಂದರೆ ಪಕ್ಷ ನಿಷ್ಠೆ. ಅದೇ ಡಿಕೆ ಶಿವಕುಮಾರ್ ಇನ್ಮುಂದೆ ಕರ್ನಾಟಕದ ಮುಖ್ಯಮಂತ್ರಿ. ಕರ್ನಾಟಕದ ರಾಜಕಾರಣದ ಪ್ರಭಾವಿ ನಾಯಕ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಟ್ರಬಲ್ ಶೂಟರ್, ಕನಕಪುರ ಬಂಡೆ ಎಂಬ ಹೆಸರಿನಿಂದಲೇ ಜನಮನದಲ್ಲಿ ಸ್ಥಾನ ಪಡೆದಿರುವ ಡಿಕೆಶಿ ಸುದೀರ್ಘ 4 ದಶಕಗಳ ರಾಜಕೀಯ ಪಯಣದ ಬಳಿಕ ಮುಖ್ಯಮಂತ್ರಿ ಗಾದಿಗೆ ತಲುಪಿದ್ದಾರೆ. ಆ ಪಯಣದಲ್ಲಿ ಅವರ ದಾರಿ ಕಲ್ಲು ಮುಳ್ಳಿನಿಂದ ಕೂಡಿತ್ತು. ಅವರ ರಾಜಕೀಯ ಜೀವನ ಸಂಘರ್ಷಮಯವಾಗಿತ್ತು. ವಿದ್ಯಾರ್ಥಿ ಜೀವನದಲ್ಲಿ ರಾಜಕೀಯದತ್ತ ಆಸಕ್ತಿ ಬೆಳೆಸಿಕೊಂಡಿದ್ದ ಡಿಕೆ ಯುವ ಕಾಂಗ್ರೆಸ್ ಮೂಲಕ ಸಕ್ರಿಯ ರಾಜಕಾರಣ ಪ್ರವೇಶ ಮಾಡಿ ನಂತರ ಸ್ಥಳೀಯ ರಾಜಕಾರಣದಿಂದ ರಾಜ್ಯ ರಾಜಕೀಯದತ್ತ ಸಾಗಿ ಇಂದು ಕರ್ನಾಟಕ ರಾಜಕಾರಣದ ಪ್ರಮುಖವಾಗಿ ಬೆಳೆದಿದ್ದಾರೆ. ಸಂಕಷ್ಟದ ಸಂದರ್ಭಗಳಲ್ಲಿ ಕಾಂಗ್ರೆಸ್ಸನ್ನು ಕಾಪಾಡುವ ಆಪದ್ ಬಾಂಧವ ಎಂಬ ಖ್ಯಾತಿ ಡಿಕೆಗಿದೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ಅದೆಂಥದ್ದೇ ಕಷ್ಟ ನಷ್ಟ ಅನುಭವಿಸಲು ಸಿದ್ಧ ಎಂದು ಹಲವು ಸಲ ಅವರು ತೋರಿಸಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದೊಳಗಡೆ ಡಿಕೆ ಶಿವಕುಮಾರ್ ಅವರನ್ನ ಸಂಕಷ್ಟ ಮೋಚಕ ಎಂದು ಕರೆಯಲಾಗುತ್ತೆ. ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಸಂಕಷ್ಟಕ್ಕೆ ಸಿಲುಕಿದಾಗ ಪಕ್ಷದ ಶಾಸಕರನ್ನ ಒಗ್ಗೂಡಿಸುವ ಅವಶ್ಯಕತೆ ಬಂದಾಗಲೆಲ್ಲ ಗಾಂಧಿ ಕುಟುಂಬದ ಕರೆ ಹೋಗುವುದು ಇದೇ ಡಿಕೆ ಶಿವಕುಮಾರ್ಗೆ. 2002ರಲ್ಲಿ ಮಹಾರಾಷ್ಟ್ರದ ಕಾಂಗ್ರೆಸ್ಸಿನಲ್ಲಿ ಬಿಕ್ಕಟ್ಟು ಉಂಟಾದಾಗ ಶಾಸಕರನ್ನ ಬೆಂಗಳೂರಿಗೆ ಕರೆತಂದು ರಕ್ಷಣೆ ಮಾಡಿದ್ದು ಇದೇ ಡಿಕೆ ಶಿವಕುಮಾರ್. ಅಹಮದ್ ಪಟೇಲ್ ಅವರನ್ನ ರಾಜ್ಯಸಭಾ ಚುನಾವಣೆಯಲ್ಲಿ ಸೋಲಿಸಲು ಮೋದಿ ಮತ್ತು ಅಮಿತ್ ಶಾ ತಂತ್ರ ಮಾಡಿದಾಗ ಗುಜರಾತಿನ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ತಂದು ತನ್ನ ರಕ್ಷಣೆಯಲ್ಲಿಟ್ಟು ಅಹಮದ್ ಪಟೇಲ್ರನ್ನ ಗೆಲ್ಲಿಸಿಕೊಟ್ಟಿದ್ದು ಇದೇ ಡಿಕೆ ಶಿವಕುಮಾರ್. 2018ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಇದೇ ಡಿಕೆ ಶಿವಕುಮಾರ್. 2019ರಲ್ಲಿ ಆಪರೇಷನ್ ಕಮಲ ನಡೆದಾಗ ಮುಂಬೈ ಬೀದಿಯಲ್ಲಿ ಸಂಘರ್ಷ ನಡೆಸಿದ್ದು ಕೂಡ ಇದೇ ಡಿಕೆ ಶಿವಕುಮಾರ್. ಈ ಘಟನೆಗಳೆಲ್ಲ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವಂತೆ ಮಾಡಿತು. ಇಂತಹ 10 ಸನ್ನಿವೇಶಗಳು ಅವರ ಪಕ್ಷ ನಿಷ್ಠೆ ಮತ್ತು ಸಂಘಟನಾ ಸಾಮರ್ಥ್ಯಕ್ಕೂ ಕೈಗನ್ನಡಿಯಾಯಿತು. ಕೊನೆಗೆ ಅವರ ಕಾಂಗ್ರೆಸ್ ಪ್ರೇಮವೇ ಅವರಿಗೆ ಸಂಕಷ್ಟಗಳನ್ನು ತಂದೊಡ್ಡಿತ್ತು. ಜೈಲುವಾಸಕ್ಕೂ ಕಾರಣ ಆಯಿತು. ರಾಜಕೀಯ ದ್ವೇಷದ ಕಾರಣಕ್ಕೆ ಡಿಕೆಶಿ ತಿಹಾರ್ ಜೈಲಿನಲ್ಲಿ 50 ದಿನಗಳ ಕಾಲ ಸೆರೆವಾಸ ಅನುಭವಿಸಿದರು. ಆದರೂ ವಿರೋಧ ಪಕ್ಷದ ಜೊತೆ ಅವರು ರಾಜಿಯಾಗಿರಲಿಲ್ಲ. ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ 2020ರಲ್ಲಿ ಡಿಕೆಗೆ ಕೆಪಿಸಿಸಿ ಪಟ್ಟ ಕಟ್ಟಿತ್ತು. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದ ಗೆಲುವು ಸಾಧಿಸಿತು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದಾಗ ಮುಖ್ಯಮಂತ್ರಿ ರೇಸ್ನಲ್ಲಿದ್ದ ಡಿಕೆಶಿಗೆ ಅಂದು ಸಿಎಂ ಪಟ್ಟ ಕೈತಪ್ಪಿದ್ರೂ ಸರ್ಕಾರ ಮತ್ತು ಪಕ್ಷದಲ್ಲಿ ಕಂಟ್ರೋಲ್ ಸಿಕ್ಕಿತ್ತು. ಈಗ 3 ವರ್ಷಗಳ ಬಳಿಕ ಡಿಕೆಶಿ ತನ್ನ ಕನಸಿನ ಮುಖ್ಯಮಂತ್ರಿ ಪಟ್ಟವನ್ನು ಗಳಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ಏರಿಳಿತಗಳು ಸಾಕಷ್ಟಿವೆ. ಆದಾಯ ತೆರಿಗೆ ದಾಳಿ, ಜೈಲುವಾಸ, ರಾಜಕೀಯ ವಿರೋಧಿಗಳ ಟೀಕೆ ಇವೆಲ್ಲವನ್ನು ಎದುರಿಸಿದರೂ ಅವರು ಹಿಂದೆ ಸರಿಯಲಿಲ್ಲ. ಸಂಕಷ್ಟ ಎದುರಾದಾಗ ಮತ್ತಷ್ಟು ಗಟ್ಟಿಯಾಗಿ ಹೊರಹೊಮ್ಮುವ ಗುಣವೇ ಅವರನ್ನು ವಿಭಿನ್ನ ನಾಯಕನನ್ನಾಗಿ ಮಾಡಿದೆ. ಇದೇ ಕಾರಣಕ್ಕೆ ಅವರ ಬೆಂಬಲಿಗರು ಅವರನ್ನು ಹಠದ ನಾಯಕ ಎಂದು ಕರೆಯುತ್ತಾರೆ. ಜನಸಾಮಾನ್ಯರೊಂದಿಗೆ ಡಿಕೆ ಬೆರೆಯುವ ಶೈಲಿ, ಕಾರ್ಯಕರ್ತರನ್ನು ಗುರುತಿಸುವ ಗುಣ, ರಾಜಕೀಯ ತಂತ್ರ ರೂಪಿಸುವ ಸಾಮರ್ಥ್ಯ ಇವೆಲ್ಲ ಡಿಕೆಶಿಯ ವಿಶೇಷ. ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕನಾಗಿದ್ದರೂ ಎಲ್ಲ ಸಮುದಾಯಗಳಲ್ಲೂ ತಮ್ಮದೇ ಆದ ಬೆಂಬಲ ವಲಯವನ್ನು ಅವರು ನಿರ್ಮಿಸಿಕೊಂಡಿದ್ದಾರೆ. ಬಿಜೆಪಿಯವರು ಮುಸ್ಲಿಮರು ಡಿಕೆಯ ಬ್ರದರ್ ಅಂತ ಗೇಲಿ ಮಾಡಿದ್ರು, ಅದಕ್ಕೆಲ್ಲ ಡಿಕೆ ಡೋಂಟ್ ಕೇರ್ ಮಾಡಿದ್ದಾರೆ. ಕನಕಪುರದ ಸಾಮಾನ್ಯ ಯುವಕ ಇಂದು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಯವರೆಗೆ ಏರಿದ ಡಿಕೆ ಶಿವಕುಮಾರ್ ಅವರ ಪಯಣವು ಕೇವಲ ಒಬ್ಬ ರಾಜಕಾರಣಿಯ ಕಥೆಯಲ್ಲ. ಅದು ಹಠ, ಪರಿಶ್ರಮ, ನಿಷ್ಠೆ ಮತ್ತು ರಾಜಕೀಯ ಚಾತುರ್ಯದ ಪ್ರತಿರೂಪವಾಗಿದೆ. ಡಿಕೆಶಿ ಮುಂದೆ ಬೆಟ್ಟದಷ್ಟು ಸವಾಲುಗಳಿವೆ. ರಾಜ್ಯದ ಅಭಿವೃದ್ಧಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ಪಕ್ಷದೊಳಗಿನ ಸಮತೋಲನ ಮತ್ತು ಮುಂದಿನ ಚುನಾವಣಾ ರಾಜಕೀಯ ಇವೆಲ್ಲವೂ ಸಮರ್ಥವಾಗಿ ನಿಭಾಯಿಸುವ ಹೊಣೆಗಾರಿಕೆ ಅವರ ಮೇಲಿದೆ. ಹೋರಾಟದ ಮೂಲಕವೇ ರಾಜಕೀಯ ಬದುಕು ಕಟ್ಟಿಕೊಂಡಿರುವ ಡಿಕೆ ಶಿವಕುಮಾರ್ ಅವರು ಈ ಸವಾಲುಗಳನ್ನು ನಿಭಾಯಿಸಲು ಸಮರ್ಥರೂ ಇದ್ದಾರೆ. ಕರ್ನಾಟಕ ರಾಜಕೀಯದ ಮುಂದಿನ ಅಧ್ಯಾಯದಲ್ಲಿ ಅವರ ನಾಯಕತ್ವ ಯಾವ ರೀತಿ ಬದಲಾವಣೆ ತರುತ್ತದೆ ಎಂಬುದನ್ನು ಇಡೀ ರಾಜ್ಯ ಕಾದು ನೋಡ್ತಾ ಇದೆ.